ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಪೀರಿಯಡ್ಸ್ ಬಗ್ಗೆಯೂ ಅಪಹಾಸ್ಯ ಮಾಡ್ತಿದ್ದ ಅವನು ಅನುಪಮ ಪರಮೇಶ್ವರನ್ ಹೇಳಿಕೆ. ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಟಾಕ್ಸಿಕ್ ರಿಲೇಶನ್ಶಿಪ್ ಬಗ್ಗೆ ಅನುಪಮ ಹೇಳಿದ್ದೇನು ನೋಡಿ. ತನ್ನದೇ ಆದಂತಹ ಅಭಿನಯದಿಂದ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಪ್ರತಿಭಾವಂತ ನಟಿ ಅಂತ ಗುರುತಿಸಿಕೊಂಡಿದ್ದಾರೆ ಅನುಪಮ ಪರಮೇಶ್ವರನ್. ಗ್ಲಾಮರಸ್ ಪಾತ್ರಗಳಿಗೆ ದೂರ ಆಗಿ ನಟನೆ ಮತ್ತು ಕಥಾಬಲ ಇರುವ ಪಾತ್ರಗಳನ್ನೇ ಮಾಡುತ್ತಾ ತಮ್ಮ ವೃತ್ತಿಯಲ್ಲಿ ಮುನ್ನುಗ್ತಿದ್ದಾರೆ. ಯಶಸ್ವಿಯಾಗಿ ಸಾಗ್ತಾ ಇರುವ ಆಕೆಯ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಬ್ರೇಕಪ್ ದೊಡ್ಡ ಹೊಡೆತ ನೀಡಿದೆ. ತಮಿಳು ಸ್ಟಾರ್ ನಟ ವಿಕ್ರಮ್ ಅವರ ಪುತ್ರ ಧ್ರುವ್ ವಿಕ್ರಮ್ ಜೊತೆ ಅನುಪಮ ಡೇಟಿಂಗ್ ಮಾಡ್ತಿದ್ರು. ಇಬ್ಬರು ಶೀಘ್ರದಲ್ಲೇ ಮದುವೆ ಆಗಲಿದ್ದಾರೆ ಅನ್ನುವ ಸುದ್ದಿ ಕೂಡ ಚಿತ್ರರಂಗದಲ್ಲಿ ಹರಿದಾಡಿತ್ತು. ಆದರೆ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಅವರು ಹಾಕಿದ ಪೋಸ್ಟ್ ಪರೋಕ್ಷವಾಗಿ ಬ್ರೇಕಪ್ ಬಗ್ಗೆ ಸುಳಿವನ್ನ ಕೊಡ್ತು. ಇದರಿಂದ ಅನುಪಮ ಧ್ರುವ್ ವಿಕ್ರಮ್ ಜೊತೆಗಿನ ಡೇಟಿಂಗ್ ಹಾಗೂ ಬ್ರೇಕಪ್ ಬಗ್ಗೆ ಹಲವು ಊಹಾಪೋಹಗಳು ಕೇಳಿ ಬಂದಿದ್ದು. ಆದರೆ ತಮ್ಮ ಸಿನಿಮಾದ ಪ್ರಚಾರದ ಅಂಗವಾಗಿ ನೀಡ್ತಾ ಇರುವ ಸಂದರ್ಶನಗಳಲ್ಲಿ ಅನುಪಮ ಪರಮೇಶ್ವರನ್ ಸಂಬಂಧದಲ್ಲಿ ಇದ್ದಾಗ, ಅಂದ್ರೆ ರಿಲೇಶನ್ಶಿಪ್ನಲ್ಲಿ ಇದ್ದಾಗ ಪ್ರೇಮಿಯಿಂದ ನರಕ ಅನುಭವಿಸಿದ್ದಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕೆಯ ಆರೋಪಗಳಿಗೆ ಧ್ರುವ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಕಳೆದ ಕೆಲವು ದಿನಗಳಿಂದ ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇರುವ ಹೆಸರು ಅಂತಂದ್ರೆ ಅದು ಅನುಪಮ ಪರಮೇಶ್ವರನ್ ಒಬ್ಬ ವ್ಯಕ್ತಿಯೊಂದಿಗೆ 2ನೇ ವರ್ಷದ ಸಂಬಂಧ, ಆತನಿಂದ ನರಕ ಯಾತನೆ, ಮಾನಸಿಕ ಹಿಂಸೆಯ ಬಗ್ಗೆ ಆಕೆ ನೀಡಿದ ಹೇಳಿಕೆಗಳು ಸಂಚಲನವನ್ನು ಮೂಡಿಸ್ತಾ ಇದೆ. ಸಂಬಂಧದಲ್ಲಿ ಆಕೆ ಅನುಭವಿಸಿದ ಕಷ್ಟಗಳು ಸಾಮಾನ್ಯರಲ್ಲ, ಸೆಲೆಬ್ರಿಟಿಗಳು ಕೂಡ ಇಂತಹ ವಿಷಯಗಳಲ್ಲಿ ಬಾಧಿತರೆ ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ಈ ವಿಚಾರದಲ್ಲಿ ಅನುಪಮ ಪರಮೇಶ್ವರನ್ಗೆ ಅಭಿಮಾನಿಗಳು ಬೆಂಬಲವಾಗಿ ನಿಂತಿದ್ದಾರೆ. ತೆಲುಗಿನ ನಟಿಯೊಬ್ಬರು ಆಕೆಗೆ ಬೆಂಬಲ ಕೂಡ ಸೂಚಿಸಿದ್ದಾರೆ. ನೋಡಿ, ಕಾಲಿವುಡ್ನ ಸ್ಟಾರ್ ನಟ ವಿಕ್ರಮ್ ಅವರ ಪುತ್ರ ಧ್ರುವ್ ವಿಕ್ರಮ್ ರೊಂದಿಗೆ ಅನುಪಮ ಡೇಟಿಂಗ್ ಅನ್ನು ಮಾಡ್ತಿದ್ದಾರೆ. ಶೀಘ್ರದಲ್ಲಿ ಇವರ ಮದುವೆ ಕೂಡ ಅನ್ನುವಂಥ ಊಹಾಪೋಹಗಳು ಕಳೆದ ಕೆಲವು ತಿಂಗಳಿಂದ ಕೇಳಿ ಬರ್ತಾ ಇತ್ತು ಚಿತ್ರರಂಗದಲ್ಲಿ. ಇವರಿಬ್ಬರ ನಡುವಿನ ಸಾಮೀಪ್ಯ, ಪ್ರಶಸ್ತಿ ಪ್ರದಾನ ಸಮಾರಂಭಗಳು, ಇತರ ಕಾರ್ಯಕ್ರಮಗಳಲ್ಲಿ ಜೋಡಿಯಾಗಿ ಭಾಗವಹಿಸಿದ್ದು ಈ ಸುದ್ದಿಗೆ ಮತ್ತಷ್ಟು ಪುಷ್ಟಿ ನೀಡ್ತಿದ್ವು. ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ನಾನಿನ್ನು ಮುಂದೆ ಯಾರ ಅನುಮತಿಯನ್ನ ಪಡೆಯಬೇಕಾದಂಥ ಅಗತ್ಯತೆ ಇಲ್ಲ, ನನಗೆ ಇಷ್ಟ ಬಂದಂತೆ ಇರ್ತೀನಿ ಅಂತ ಅನುಪಮ ಹಾಕಿದ ಪೋಸ್ಟ್ ಬ್ರೇಕಪ್ ಬಗ್ಗೆ ಪರೋಕ್ಷವಾಗಿ ಸುಳಿವನ್ನ ಕೊಡ್ತು. ಇದರಿಂದ ಧ್ರುವ್ ಜೊತೆಗಿನ ಸಂಬಂಧವನ್ನ ಕಳೆದುಕೊಂಡಿದ್ದಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಈಗಾಗಲೇ ಇದರ ಬಗ್ಗೆ ಹಲವು ಮಾಧ್ಯಮಗಳಲ್ಲಿ ತನ್ನ ಸಿನಿಮಾದ ಪ್ರಚಾರದ ಅಂಗವಾಗಿ ಒಂದು ಚಾನೆಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಅನುಪಮ ಪರಮೇಶ್ವರನ್ ಅವರು ಸಂಬಂಧ ಬಗ್ಗೆ ಕೂಡ ಮಾತಾಡ್ತಾರೆ, ಕಣ್ಣೀರಿರ್ತಾರೆ. ತನ್ನ ಮಾಜಿ ಬಾಯ್ ಫ್ರೆಂಡ್ ನರಕ ತೋರಿಸ್ತಾ ಸೈಕೋನಂತೆ ವರ್ತಿಸ್ತಾ ಇದ್ದ, ಒಮ್ಮೆ ಅತೀವ ಪ್ರೀತಿಯಿಂದ ಮತ್ತೊಮ್ಮೆ ಸ್ಯಾಡಿಸ್ಟ್ನಂತೆ ವರ್ತಿಸ್ತಾ ಇದ್ದ ಅಂತ ಬಾಂಬನ್ನು ಸಿಡಿಸಿದ್ರು. ನನ್ನ ವೈಯಕ್ತಿಕ ಜೀವನದ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಷಯಗಳಲ್ಲೂ ಹಸ್ತಕ್ಷೇಪ ಮಾಡಿ ನನ್ನನ್ನು ನಿಯಂತ್ರಿಸ್ತಾ ಇದ್ದ. ಆತನ ಕುಟುಂಬಕ್ಕೆ ನನ್ನನ್ನು ಪರಿಚಯಿಸಿ ನಿಶ್ಚಿತಾರ್ಥಕ್ಕೂ ಸಿದ್ಧತೆ ಮಾಡಿದ್ದ. ನಾನು ಸ್ವಲ್ಪ ಸಮಯ ಕಾಯೋಣ ಅಂತ ಹೇಳದೇ ಇದ್ದಿದ್ರೆ ಈಗಷ್ಟೇ ನಮ್ಮ ಮದುವೆ ಮತ್ತು ವಿಚ್ಛೇದನವು ನಡೆದು ಹೋಗ್ತಾ ಇತ್ತು ಅಂತ ಅನುಪಮ ಸಂಚಲನಾತ್ಮಕ ಹೇಳಿಕೆನ ಕೊಟ್ಟರು. ಇನ್ನು ಪೀರಿಯಡ್ಸ್ ಬಗ್ಗೆಯೂ ಹೀಯಾಳಿಕೆ, ತಾನು ಮಾಡುವ ತಪ್ಪುಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇದು ನಿನಗೆ ಪೀರಿಯಡ್ಸ್ ಸಮಯನ ಇನ್ನೂ ಬಂದಿಲ್ವೇ, ಮೂಡ್ ಸ್ವಿಂಗ್ಸ್ ಅಲ್ವೇ ಅಂತ ಹೀಯಾಳಿಸ್ತಾ ಮಾತಾಡ್ತಾ ಇದ್ದ. ಆತನ ಮಾತುಗಳಿಂದ ಹೆಣ್ಣಾಗಿ ಯಾಕೆ ಹುಟ್ಟಿದ್ದೀನಿ ಅಂತ ನನಗೆ ಅಸಹ್ಯ ಅನಿಸ್ತಾ ಇತ್ತು. ಒಮ್ಮೆ ನನಗೆ ದೊಡ್ಡ ಕುಟುಂಬ ಬೇಕು ಅಂತ, 11 ಮಕ್ಕಳನ್ನ ಹೆರಬೇಕು ಅಂತ ಅನ್ಕೊಂಡಿದ್ದೆ. ಅಂತಹ ಪರಿಸ್ಥಿತಿಯಲ್ಲಿ ಮಕ್ಕಳೇ ಬೇಡ ಅನ್ನುವ ಮಟ್ಟಕ್ಕೆ ಕರೆದುಕೊಂಡು ಹೋದ. ನನ್ನ ವೈಯಕ್ತಿಕ ಜೀವನದ ಜೊತೆಗೆ ವೃತ್ತಿ ಜೀವನದ ಮೇಲೂ ಕೂಡ ಈ ಸಂಬಂಧದ ಪರಿಣಾಮ ಬೀರಿದೆ. ನೋವನ್ನ ತಡೆಯಲಾರದೆ ಕ್ಯಾರವಾನ್ಗೆ ಹೋಗಿ ಒಂಟಿಯಾಗಿ ಅಳ್ತಾ ಇದ್ದೆ. ಕೊನೆಗೆ ನನ್ನ ಸ್ವಂತ ತಮ್ಮನೊಂದಿಗೂ ಆತ್ಮೀಯವಾಗಿರುವುದಕ್ಕೂ ಭಯ ಆಗ್ತಿತ್ತು ಅಂತ ಅನುಪಮ ತಮ್ಮ ನೋವನ್ನ ತೋಡ್ಕೊಂಡ್ರು. ಯಾಕೆ ಅಂತಂದ್ರೆ ಅಣ್ಣ ತಮ್ಮ ಅಲ್ಲದೆ ತಂದೆ ಮಗಳಿಗೂ ಕೂಡ ಸಂಬಂಧವನ್ನ ಕಟ್ಟುವಂಥ ಕ್ಯಾರೆಕ್ಟರ್ ಅದಾಗಿತ್ತು. ಇನ್ನು ಅನುಪಮ ಸಂಬಂಧದಲ್ಲಿದ್ದಾಗ ಎದುರಾದ ಕೆಟ್ಟ ಅನುಭವಗಳನ್ನು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಅವನ ವರ್ತನೆ ಬಗ್ಗೆ ಮತ್ತಷ್ಟು ಮನಬಿಚ್ಚಿ ಮಾತಾಡಿದ್ದಾರೆ. ನಿನ್ನ ಪೀರಿಯಡ್ಸ್ ಸಮಯನ ಇನ್ನೂ ಬಂದಿಲ್ವಾ, ಮೂಡ್ ಸ್ವಿಂಗ್ಸ್ ಅಲ್ವಾ ಅಂತೆಲ್ಲ ಅಪಹಾಸ್ಯ ಮಾಡ್ತಿದ್ದಂತೆ. ಆ ಮಾತುಗಳಿಂದ ನನ್ನ ಮೇಲೆ ನನಗೆ ನಾಚಿಕೆ ಆಗೋದಕ್ಕೆ ಆರಂಭ ಆಯಿತು. ಒಬ್ಬ ನಟಿಯಾಗಿ ಎಷ್ಟೋ ಆತ್ಮವಿಶ್ವಾಸದಿಂದ ಇದ್ದಿದ್ದಕ್ಕಾಗಿ, ಒಬ್ಬ ಹೆಣ್ಣು ಅಂದಿದ್ದಕ್ಕಾಗಿ ಪೀರಿಯಡ್ಸ್ ಟೈಮ್ ಬಂದರೂ ನಾಚಿಕೆ ಪಡಬೇಕಾದಂಥ ಪರಿಸ್ಥಿತಿಗೆ ತಳ್ಳಲಾಯಿತು.
ಒಂದೊಮ್ಮೆ 11 ಮಕ್ಕಳನ್ನ ಪಡಿಬೇಕು ಅನ್ನುವಂತಹ ಕನಸನ್ನ ಕಂಡಿದ್ದೆ. ಆದ್ರೆ ಈಗ ಆತ ನನ್ನನ್ನ ಮಕ್ಕಳೇ ಬೇಡ ಅನ್ನುವಂತಾಗಿ ಮಾಡಿಬಿಟ್ಟ. ಕಾರಣ ಅಂತಂದ್ರೆ ಋತುಚಕ್ರದಲ್ಲಿ ಮೊದಲನೇ ದಿನವಾಗ್ಲಿ, 5ನೇ ದಿನವಾಗ್ಲಿ, 10ನೇ ದಿನವಾಗ್ಲಿ, ಯಾವುದೇ ದಿನ ಆಗ್ಲಿ ಸರಿ ಅವನನ್ನ ಪ್ರಶ್ನಿಸಿದರೆ ಸಾಕು ಅವಮಾನವಾಗುವಂತೆ ಮಾತಾಡ್ತಿದ್ದ. ಒಬ್ಬ ಹೆಣ್ಣು ಅಂತ ಇಷ್ಟೆಲ್ಲ ಅವಮಾನ ಎದುರಿಸಬೇಕಾಗಿ ಬಂತು ಅಂತ ಅನುಪಮ ವೇದನೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಬೆಳವಣಿಗೆಗಳಿಂದ ಚಿತ್ರರಂಗದ ವಲಯಗಳು, ಆಕೆಯ ಅಭಿಮಾನಿಗಳು ಕೂಡ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಅನುಪಮ ಪರವಾಗಿ ನಿಲ್ಲುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ. ತಮಿಳು ನಿರ್ದೇಶಕ ದಿಗ್ಗಜ ಶಂಕರ್ ಅವರ ಪುತ್ರಿ ಅದಿತಿ ಶಂಕರ್ ಕೂಡ ಅನುಪಮ ಪರ ನಿಂತಿದ್ದಾರೆ. ತನ್ನ ಸಿನಿಮಾದ ಪ್ರಚಾರದ ಅಂಗವಾಗಿ ಒಂದು ಚಾನೆಲ್ಗೆ ಆಕೆ ಸಂದರ್ಶನ ಕೊಟ್ಟಿದ್ದು, ಈ ಸಂದರ್ಭದಲ್ಲಿ ಜನರ ವರ್ತನೆ, ವ್ಯಕ್ತಿತ್ವದ ಲಕ್ಷಣಗಳ ಆಧಾರದ ಮೇಲೆ ಅವರ ಮೇಲೆ ರೆಡ್ ಫ್ಲಾಗ್ ಅಥವಾ ಗ್ರೀನ್ ಫ್ಲಾಗ್ ಅಂತ ಮುದ್ರೆಯೊತ್ತುವ ಬಗ್ಗೆ ಅದಿತಿಯನ್ನ ನಿರೂಪಕ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಆಕೆ ಪ್ರತಿಕ್ರಿಯಿಸುತ್ತಾ ಇತ್ತೀಚೆಗೆ ಅನುಪಮ ನೀಡಿದ ಸಂದರ್ಶನವನ್ನ ಪ್ರಸ್ತಾಪಿಸಿದ್ರು. ಇತ್ತೀಚೆಗೆ ನಾನೊಂದು ಸಂದರ್ಶನ ನೋಡಿದೆ. ಅದರಲ್ಲಿ ನನ್ನ ನಟಿಯೊಬ್ರು ನೀಡಿದ ಹೇಳಿಕೆಗಳ ಬಗ್ಗೆ ಜನರಲ್ಲಿ ವಿಭಿನ್ನ ಅಭಿಪ್ರಾಯಗಳಿದೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ಆಕೆ ತಿಳುವಳಿಕೆ ಮೂಡಿಸೋದಕ್ಕೆ ಯತ್ನಿಸಿದ್ದಾರೆ. ಆ ನಟಿ ತನ್ನ ವೈಯಕ್ತಿಕ ಜೀವನದ ಅನುಭವಗಳ ಬಗ್ಗೆ ಮಾತಾಡಬೇಕು ಅಂತ ತೆಗೆದುಕೊಂಡಿರುವಂತಹ ನಿರ್ಧಾರ ಇಂತಹ ಪರಿಸ್ಥಿತಿಗಳನ್ನ ಅನುಭವಿಸುತ್ತಿರುವವರಿಗೆ ಬಹಳ ಸಹಾಯ ಮಾಡುತ್ತೆ. ತನ್ನ ಅನುಭವವನ್ನ ಪ್ರಾಮಾಣಿಕವಾಗಿ ಹಂಚಿಕೊಂಡಿದ್ದಕ್ಕೆ ಆಕೆಯನ್ನ ಅಭಿನಂದಿಸ್ತೀನಿ. ಆಕೆಗೆ ಹ್ಯಾಟ್ಸ್ ಆಫ್ ಹೇಳಿದ ರೀತಿ ಸುಂದರವಾದ ಪದ ಬಳಕೆ ಆ ಸಂದರ್ಶನದಲ್ಲಿ ಕಂಡು ಬಂದವು ಅಂತ ಅದಿತಿ ಹೇಳಿದ್ರು. ಹಾಗೆ ತನ್ನ ಹೇಳಿಕೆಗಳ ಮೂಲಕ ಮಾಜಿ ಪ್ರಿಯಕರನನ್ನ ಅನುಪಮ ಅವಮಾನಿಸುತ್ತಾ ಇದ್ದಾರೆ ಅಂತ ನಿರೂಪಕರು ಕೇಳಿದಾಗ, ಇದರಲ್ಲಿ ಯಾರನ್ನು ಅವಮಾನಿಸುವ ಉದ್ದೇಶ ಆಕೆಗೆ ಇಲ್ಲ. ಆಕೆ ಕೇವಲ ಜನರಲ್ಲಿ ಅರಿವು ಮೂಡಿಸಿದ್ದಾಳೆ. ಇದು ಬಹಳ ದೊಡ್ಡ ವಿಷಯ ಅಂತ ಅದಿತಿ ತಿಳಿಸಿದ್ರು. ಪ್ರಸ್ತುತ ಆಕೆಯ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು, ಚಿತ್ರರಂಗದಿಂದ ಇನ್ನು ಹಲವು ಮಂದಿ ಅನುಪಮ ಪರವಾಗಿ ನಿಲ್ಲುವ ಸಾಧ್ಯತೆಗಳು ದಟ್ಟವಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.